ಇಂದು ನಾನು ಐಸ್ ಕ್ರೀಮ್ ಲಸ್ಸಿ ಮಾಡ್ತಾ ಇದ್ದೇನೆ. ಬೇಸಿಗೆ ಬಂತಂದರೆ ಸಾಕು, ಏನಾದರೂ ತಂಪು ತಂಪು ಕುಡಿಬೇಕು ತಿನ್ನಬೇಕು ಅನ್ಸೋದು ಸಹಜ. ರೆಡಿಮೇಡ್ ಜ್ಯೂಸ್ಗಳು ಕುಡಿಯೋ ಬದಲು ಈ ಐಸ್ ಕ್ರೀಮ್ ಲಸ್ಸಿ ಒಂದ್ಸಲ ಮಾಡಿ ಕುಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಐಸ್ ಕ್ರೀಮ್ ಲಸ್ಸಿ. ಹಾಗಾದರೆ ಬನ್ನಿ, ಒಂದು ಡಿಫ್ರೆಂಟ್ ಆಗಿರುವ ಡಿಶ್ ಐಸ್ ಕ್ರೀಮ್ ಲಸ್ಸಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಐಸ್ ಕ್ರೀಮ್ ಲಸ್ಸಿ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಏಲಕ್ಕಿನ ನಾನು ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಇದು ತಣ್ಣಗಿರುತ್ತೆ, ತಣ್ಣಗದ್ರಲ್ಲಿ ಸಕ್ಕರೆ ಅಷ್ಟು ಬೇಗ ಕರಗಲ್ಲ. ಹಾಗಾಗಿ ಈ ಥರ ಪೌಡ್ರ್ ಮಾಡಿ ಹಾಕೋದ್ರಿಂದ ತುಂಬ ಈಸಿಯಾಗಿ ಲಸ್ಸಿಯಲ್ಲಿ ಸಕ್ಕರೆನ ಕರಗುತ್ತೆ. ಹಾಗಾಗಿ ನೋಡಿ, ಈಗ ಸಕ್ಕರೆ ಪೌಡ್ರು ರೆಡಿ ಆಯಿತು. ಈಗ ನಾನು ಒಂದು ಬೌಲು ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ನೀರೆಲ್ಲ ಹಾಕೋಂಗಿಲ್ಲ, ಡೈರೆಕ್ಟಾಗಿ ಹಾಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ನಾನು ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ಮಿಕ್ಸಿನಲ್ಲಿ ಕೂಡ ಮಾಡ್ಬೋದು. ನೋಡಿ, ನಾನೀಗ ಈ ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ, ಎಲ್ಲನೂ ಇದನ್ನು ಮಿಕ್ಸ್ ಮಾಡಿ. ಈಗ ಲಸ್ಸಿ ರೆಡಿ ಆಯಿತು. ಇದು ಸ್ವೀಟ್ ಲಸ್ಸಿ ರೆಡಿ ಆಯಿತು. ಇದಕ್ಕೆ ಮೇಲೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಯಾವುದೇ ಫ್ಲೇವರ್ ಐಸ್ ಕ್ರೀಮ್ ಆದರೂ ತೊಗೋಬೋದು. ನಾನಿದು ವೆನಿಲಾ ಪ್ಲೇನ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಆ ಐಸ್ ಕ್ರೀಮ್ನ ಹಾಕೋಬೋದು. ನೋಡಿ, ಲಸ್ಸಿ ಅಂದಿದ ತಕ್ಷಣ ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಸಕ್ಕರೆ ಹಾಕಿ ಲಸ್ಸಿ ಮಾಡ್ತೀವಿ. ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.